ಸರ್ಕಾರಗಳು ಕಾರ್ಯನಿರ್ವಹಿಸಲಿಲ್ವೋ ಅಥವಾ ಇದ್ರ ಬಗ್ಗೆ ತನಿಖೆ ನಡೆಸಲಿಲ್ವೋ ಅದನ್ನ ಈಗ ನಾವು ನಿಂತು ಪ್ರಶ್ನೆ ಮಾಡಿದ್ರು ಕೂಡ ಮತ್ತೆ ವಾಪಸ್ ಹೋಗಿ ತನಿಖೆ ಎಷ್ಟರ ಮಟ್ಟಿಗೆ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಇತ್ತೀಚಿನ ಆರೋಪನೇ ನಾವು ಉದಾಹರಣೆಯಾಗಿ ತಗೊಳ್ಳೋಣ. ರಾಮ ಮಂದಿರ ಟ್ರಸ್ಟ್ ನಿರ್ಮಾಣ ಆದ ಸಂದರ್ಭದಲ್ಲಿ, ರಾಮ ಜನ್ಮಭೂಮಿಯಲ್ಲಿ ಅಯೋಧ್ಯೆ ಮಂದಿರವನ್ನ ಕಟ್ಟೋ ಸಂದರ್ಭದಲ್ಲಿ ಅಲ್ಲಿನ ಭೂಮಿ ಅಂದ್ರೆ ಆ ಮಂದಿರಕ್ಕೋಸ್ಕರ ಭೂಮಿ ಖರೀದಿ ಮಾಡೋ ಸಂದರ್ಭದಲ್ಲೂ ಕೂಡ ಅನೇಕ ಅವ್ಯವಹಾರಗಳಾಗೋಯ್ತು. ಟ್ರಸ್ಟ್ನ ಅಡಿಯಲ್ಲಿದ್ದ ಹಣವನ್ನ ಕೂಡ ಆರ್ಎಸ್ಎಸ್ ಹಾಗೆ ಬಿಜೆಪಿ ದುರುಪಯೋಗ ಮಾಡ್ಕೊಳ್ತು ಆರೋಪ ಮಾಡ್ತಾ ಇರೋದು ಪ್ರಿಯಾಂಕಾ ಗಾಂಧಿ ಅವರು. ಪ್ರಿಯಾಂಕಾ ಗಾಂಧಿಯವರ ಹೆಸರಿನಲ್ಲಿ ಗಾಂಧಿ ಅನ್ನೋದೇ ಮೊದಲು ಗಾಂಧೀಜಿಯವರಿಗೆ ಮಾಡೋ ಅವಮಾನ. ಯಾಕೆಂದ್ರೆ ಅವರು ಗಾಂಧಿ ಪರಿವಾರದವರಲ್ಲ. ಸತ್ಯವನ್ನೇ ಗಾಂಧೀಜಿಯವರ ಬಗ್ಗೆ ನಂಗೆ ವೈಚಾರಿಕವಾಗಿ ಕೆಲವು ಭಿನ್ನಾಭಿಪ್ರಾಯ ಇದೆ ಸಂಶೋಧಕನಾಗ, ಅದು ಬೇರೆ. ಆದರೆ ನಮ್ಮ ದೇಶಕ್ಕೆ ಹೋರಾಟ ಮಾಡಿದ ಮಹಾಪುರುಷರಲ್ಲಿ ಗಾಂಧೀಜಿಯವರೊಬ್ಬರು ಕೂಡ ಅನ್ನೋದ್ರಲ್ಲಿ ಏನೂ ಅನುಮಾನ ಇಲ್ಲ. ಆದರೆ ಯಾವ ಗಾಂಧೀಜಿಯ ಫ್ಯಾಮಿಲಿಯ ಮೂಲದಲ್ಲಿ ಇವರು ಬಂದಿದ್ದಾರೆ, ಯಾಕೆ ಇವರು ತಮ್ಮ ಹೆಸರನ್ನು ಮೊದಲು ಸುಳ್ಳು ಬರೆಸ್ಕೊಳ್ತಾರೆ? ಇವರು ಚುನಾವಣಾ ಆಯೋಗಕ್ಕಾಗಲಿ ಅಥವಾ ಆಧಾರ್ನ ಮಾಡುವ ಆಧಾರ್ ಸಂಸ್ಥೆಗಾಗಲಿ ತಪ್ಪು ಮಾಹಿತಿಯನ್ನು ಕೊಡ್ತಾ ಇರೋದೇ ನಾಗರಿಕರಾಗಿ ಇವರು ಮಾಡ್ತಿರೋ ಮೊದಲನೇ ಕಾನೂನು ಉಲ್ಲಂಘನೆ. ಆ ದೃಷ್ಟಿಯಿಂದ ನೀವು ಯಾರ ಹೆಸರು ಹೇಳಿದ್ರೆ ಅವ್ರ ಮೇಲೆ ಸೂಕ್ತವಾದ ಕ್ರಮವನ್ನು ಸಂಬಂಧಪಟ್ಟ ಇಲಾಖೆಯವರು ಕೂಡಲೇ ತಗೋಬೇಕಾಗುತ್ತೆ. ಈಗ ರಾಮ ಜನ್ಮಭೂಮಿ ಇದು ಅಂದ್ರೆ ಕೇಂದ್ರ ಸರ್ಕಾರ, ಮೋದಿಯವರ ನೇತೃತ್ವ ಸರ್ಕಾರವೇ ಇತ್ತು. ಅದೆಲ್ಲ ಸೆಂಟ್ರಲ್ ಇದರಿಂದ ಸುಪ್ರೀಂ ಕೋರ್ಟ್ ಇಂದ ತೀರ್ಪು ಬಂದಾಗ, ಅಂದ್ರೆ ರಾಮ ಜನ್ಮಭೂಮಿಯಲ್ಲಿ ಕಟ್ಟಬೇಕು ದೇವಸ್ಥಾನ ಅಂದಾಗ, ಆಗ ಕೇಂದ್ರ ಸರ್ಕಾರವೇ ನಾವು ಹಣಕಾಸನ್ನು ಕೊಡಬಹುದು ಅನ್ನುವಂತ ಒಂದು ಪ್ರಸ್ತಾಪನೆ ಮಾಡ್ತೀವಿ, ನಾವು ಕೊಡ್ತೀವಿ. ಬಿಜೆಪಿ ಕೂಡ ಈ ಹೋರಾಟದಲ್ಲಿ ಭಾಗವಹಿಸಿದೆ ಹಿಂದೆ ಅಂತ. ಅವಾಗ ಏನು ರಾಮ ಜನ್ಮಭೂಮಿ ನ್ಯಾಸ್ ಮಂಚ್ ಟ್ರಸ್ಟಿನ ಜನ ಹೇಳಿದ್ದು, ಇದು ಜನತೆಯ ಹೋರಾಟ, ಸಾಮಾನ್ಯ ಜನ ಹೋರಾಡ್ಕೊಂಡ್ ಬಂದಿದ್ದಾರೆ. ವಿಶ್ವ ಹಿಂದೂ ಪರಿಷತ್ನವರೆಲ್ಲ ಆಮೇಲೆ ಜಾಯಿನ್ ಆದ್ರು, ಅದರಿಂದ ಚಳವಳಿಗೆ ಬಲ ಬಂತು. ಆರ್ಎಸ್ಎಸ್ನವರು ಬರಕ್ಕಿಂತ ಮುಂಚೆ ಕೂಡ ರಾಮ ಜನ್ಮಭೂಮಿ ಹೋರಾಟ ನಡೆದಿದೆ, ಅದು ಫ್ಯಾಕ್ಟ್. ಅದು 78 ಯುದ್ಧಗಳು ರಾಮ ಜನ್ಮಭೂಮಿಗೋಸ್ಕರ ಒಂದು ಬಾಬರ್ನ ಕಾಲ ಆದ್ಮೇಲೆ ಬೇರೆ ಬೇರೆ ಅಕ್ಬರ್ ಕಾಲದಿಂದ ನಡ್ಕೊಂಡು ಬಂದಿದೆ. ಆಮೇಲೆ ವಿಶ್ವ ಹಿಂದೂ ಪರಿಷತ್ ಬಂದ ಮೇಲೆ ಅದು ಆರ್ಎಸ್ಎಸ್ದೇ ಒಂದು ಪರಿವಾರ ಸಂಸ್ಥೆ ಬಂದ್ಮೇಲೆ ಖಂಡಿತ ಅದಕ್ಕೊಂದು ಮೊಮೆಂಟಮ್ ಅಂತಿರಲ್ಲ, ಒಂದು ವೇಗ ಬಂತು. ಅದ್ವಾನಿಯವರು ಬಂದ್ರು, ಮತ್ತೊಬ್ಬರು ಬಂದ್ರು, ಎಲ್ಲ ಬಂದ್ರು. ಆದ್ರೆ ಇದು ಜನಾಂದೋಲನ ಆದ್ರಿಂದ ಜನಗಳೇ ₹1 ನಾವು ಕೇಳ್ತೀವಿ ಸಮಾಜದಲ್ಲಿ, ಪ್ರತಿಯೊಬ್ಬರು ₹1 ಕೊಡಿ ಅಂತ. ಅವರು ಟ್ರಸ್ಟಿಗೆ ಕೊಡ್ತಾರೆ. 1 ದಿವಸ 2 ದಿವಸದಲ್ಲಿ ಅಷ್ಟು ಹಣವನ್ನ ಜನಗಳೇ ಸಂಗ್ರಹ ಮಾಡಿ ರಾಮ ಮಂದಿರಕ್ಕೆ ಮಾಡಿದ್ರು. ಹಾಗಾಗಿ ಇಡೀ ದೇವಸ್ಥಾನದ ಖರ್ಚು, ಮುಂದಿನ ಮೇಂಟೆನೆನ್ಸ್ ಬೇಕಾದ ಲಕ್ಷಾಂತರ ಅಥವಾ ಕೋಟ್ಯಾಂತರ ರೂಪಾಯಿಯನ್ನ ಜನನೇ ಕೊಡಬೇಕಾದ್ರೆ ಯಾವುದೋ ಒಂದು ಭೂಮಿ ಖರೀದಿಯಲ್ಲಿ ಅಲ್ಲಿ ಏನೋ ಒಂದು ಇದಾಗತ್ತೆ, ಅವ್ಯವಹಾರ ಆಗತ್ತೆ ಅಂತಿದೆ ಅಲ್ವಾ, ಅದು ಒಂದು ದೂರದ ಆರೋಪ. ಇನ್ನೂ ನೀವು ಗಮನಿಸಿ, ಭಾರತದ ಸಾಂಸ್ಕೃತಿಕ ಐಡೆಂಟಿಟಿಗಳಲ್ಲಿ ರಾಮ, ಕೃಷ್ಣ, ಶಿವ ಇದೆಲ್ಲ ಒಂದು. ಅದಕ್ಕೆ ಸಂಬಂಧಪಟ್ಟಂತ ಅಷ್ಟು ದೊಡ್ಡದೊಂದು ಸಮಾರಂಭ ನಡೀಬೇಕಾದ್ರೆ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಇವ್ರುಗಳು ಯಾರ ಹೆಸರು ತಾವು ಹೇಳಿದ್ರೆ, ಅವರ ಕಾರ್ಯಕ್ರಮದಲ್ಲಿ ಕೂಡ ಅವ್ರ ಇನ್ವಿಟೇಷನ್ ಇದ್ರೂ ಭಾಗವಹಿಸಲಿಲ್ಲ. ಅವರು ಭಾರತಕ್ಕೆ ಸಂಬಂಧಪಟ್ಟಂತ, ಹಿಂದೂ ಅನ್ನೋದಕ್ಕೆ ಸಂಬಂಧಪಟ್ಟಂತ ಯಾವ ಐಡೆಂಟಿಟಿ ಜೊತೆ ಇಲ್ಲವೇ ಪ್ರಿಯಾಂಕ್ ಅವರಾಗ್ಲಿ, ಅಂದ್ರೆ ಅಲ್ಲಿರೋ ಪ್ರಿಯಾಂಕ್ ಅವರಾಗ್ಲಿ, ಡೆಲ್ಲಿಯ ಪ್ರಿಯಾಂಕ್ ಅವರಾಗ್ಲಿ ಅಥವಾ ಕರ್ನಾಟಕದ ಪ್ರಿಯಾಂಕ್ ಅವರಾಗ್ಲಿ ಗುರುತಿಸ್ಕೊಳ್ಳಕ್ ರೆಡಿ ಇಲ್ಲ. ಹಂಗಾಗಿ ಅವರು ಪ್ರತಿ ಸತಿ ಎಡವಿ ಬೀಳ್ತಿದ್ದಾರೆ, ಮುಗ್ಗರಿಸಿ ಬೀಳ್ತಿದ್ದಾರೆ. ಒಂದ್ಸರ್ತಿ ಅವರು ಹಿಂದೂ ಸಮಾಜದ ಜೊತೆ ತಮ್ಮನ್ನು ಗುರುತಿಸ್ಕೊಂಡ್ರೆ ಅವರು ಆರ್ಎಸ್ಎಸ್ ತರನೇ ಅವರು ಶಕ್ತಿಶಾಲಿಯಾಗಿ ಬೆಳಿಬಹುದು, ಬಿಜೆಪಿ ಅವ್ರ ತರನೇ ಅವರು ಶಕ್ತಿಶಾಲಿಯಾಗಿ ಬೆಳಿಬಹುದು. ಅಂದ್ರೆ ನೀವು ಬಂದ್ರಲ್ಲ, ಹಿಂದುತ್ವದ ಜೊತೆ ಬನ್ನಿ, ಹಿಂದುತ್ವದ ಜೊತೆ ನೀವು ಹೆಜ್ಜೆ ಹಾಕಿ, ನಿಮ್ಗೆ ಯಶಸ್ಸಿದೆ ಅಂತ ನಾನು ಹೇಳಕ್ಕೆ. ಹಿಂದಿನ ಸರ್ಕಾರಗಳು ಕಾರ್ಯನಿರ್ವಹಿಸಲಿಲ್ವೋ ಅಥವಾ ಇದ್ರ ಬಗ್ಗೆ ತನಿಖೆ ನಡೆಸಲಿಲ್ವೋ ಅದನ್ನ ಈಗ ನಾವು ನಿಂತು ಪ್ರಶ್ನೆ ಮಾಡಿದ್ರು ಕೂಡ ಮತ್ತೆ ವಾಪಸ್ ಹೋಗಿ ತನಿಖೆ ಎಷ್ಟರ ಮಟ್ಟಿಗೆ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಇತ್ತೀಚಿನ ಆರೋಪನೇ ನಾವು ಉದಾಹರಣೆಯಾಗಿ ತಗೊಳ್ಳೋಣ. ರಾಮ ಮಂದಿರ ಟ್ರಸ್ಟ್ ನಿರ್ಮಾಣ ಆದ ಸಂದರ್ಭದಲ್ಲಿ, ರಾಮ ಜನ್ಮಭೂಮಿಯಲ್ಲಿ ಅಯೋಧ್ಯೆ ಮಂದಿರವನ್ನ ಕಟ್ಟೋ ಸಂದರ್ಭದಲ್ಲಿ ಅಲ್ಲಿನ ಭೂಮಿ ಅಂದ್ರೆ ಆ ಮಂದಿರಕ್ಕೋಸ್ಕರ ಭೂಮಿ ಖರೀದಿ ಮಾಡೋ ಸಂದರ್ಭದಲ್ಲೂ ಕೂಡ ಅನೇಕ ಅವ್ಯವಹಾರಗಳಾಗೋಯ್ತು. ಟ್ರಸ್ಟ್ನ ಅಡಿಯಲ್ಲಿದ್ದ ಹಣವನ್ನ ಕೂಡ ಆರ್ಎಸ್ಎಸ್ ಹಾಗೆ ಬಿಜೆಪಿ ದುರುಪಯೋಗ ಮಾಡ್ಕೊಳ್ತು ಆರೋಪ ಮಾಡ್ತಾ ಇರೋದು ಪ್ರಿಯಾಂಕಾ ಗಾಂಧಿ ಅವರು. ಪ್ರಿಯಾಂಕಾ ಗಾಂಧಿಯವರ ಹೆಸರಿನಲ್ಲಿ ಗಾಂಧಿ ಅನ್ನೋದೇ ಮೊದಲು ಗಾಂಧೀಜಿಯವರಿಗೆ ಮಾಡೋ ಅವಮಾನ. ಯಾಕೆಂದ್ರೆ ಅವರು ಗಾಂಧಿ ಪರಿವಾರದವರಲ್ಲ. ಸತ್ಯವನ್ನೇ ಗಾಂಧೀಜಿಯವರ ಬಗ್ಗೆ ನಂಗೆ ವೈಚಾರಿಕವಾಗಿ ಕೆಲವು ಭಿನ್ನಾಭಿಪ್ರಾಯ ಇದೆ ಸಂಶೋಧಕನಾಗ, ಅದು ಬೇರೆ. ಆದರೆ ನಮ್ಮ ದೇಶಕ್ಕೆ ಹೋರಾಟ ಮಾಡಿದ ಮಹಾಪುರುಷರಲ್ಲಿ ಗಾಂಧೀಜಿಯವರೊಬ್ಬರು ಕೂಡ ಅನ್ನೋದ್ರಲ್ಲಿ ಏನೂ ಅನುಮಾನ ಇಲ್ಲ. ಆದರೆ ಯಾವ ಗಾಂಧೀಜಿಯ ಫ್ಯಾಮಿಲಿಯ ಮೂಲದಲ್ಲಿ ಇವರು ಬಂದಿದ್ದಾರೆ, ಯಾಕೆ ಇವರು ತಮ್ಮ ಹೆಸರನ್ನು ಮೊದಲು ಸುಳ್ಳು ಬರೆಸ್ಕೊಳ್ತಾರೆ? ಇವರು ಚುನಾವಣಾ ಆಯೋಗಕ್ಕಾಗಲಿ ಅಥವಾ ಆಧಾರ್ನ ಮಾಡುವ ಆಧಾರ್ ಸಂಸ್ಥೆಗಾಗಲಿ ತಪ್ಪು ಮಾಹಿತಿಯನ್ನು ಕೊಡ್ತಾ ಇರೋದೇ ನಾಗರಿಕರಾಗಿ ಇವರು ಮಾಡ್ತಿರೋ ಮೊದಲನೇ ಕಾನೂನು ಉಲ್ಲಂಘನೆ. ಆ ದೃಷ್ಟಿಯಿಂದ ನೀವು ಯಾರ ಹೆಸರು ಹೇಳಿದ್ರೆ ಅವ್ರ ಮೇಲೆ ಸೂಕ್ತವಾದ ಕ್ರಮವನ್ನು ಸಂಬಂಧಪಟ್ಟ ಇಲಾಖೆಯವರು ಕೂಡಲೇ ತಗೋಬೇಕಾಗುತ್ತೆ. ಈಗ ರಾಮ ಜನ್ಮಭೂಮಿ ಇದು ಅಂದ್ರೆ ಕೇಂದ್ರ ಸರ್ಕಾರ, ಮೋದಿಯವರ ನೇತೃತ್ವ ಸರ್ಕಾರವೇ ಇತ್ತು. ಅದೆಲ್ಲ ಸೆಂಟ್ರಲ್ ಇದರಿಂದ ಸುಪ್ರೀಂ ಕೋರ್ಟ್ ಇಂದ ತೀರ್ಪು ಬಂದಾಗ, ಅಂದ್ರೆ ರಾಮ ಜನ್ಮಭೂಮಿಯಲ್ಲಿ ಕಟ್ಟಬೇಕು ದೇವಸ್ಥಾನ ಅಂದಾಗ,
ಆಗ ಕೇಂದ್ರ ಸರ್ಕಾರವೇ ನಾವು ಹಣಕಾಸನ್ನು ಕೊಡಬಹುದು ಅನ್ನುವಂತ ಒಂದು ಪ್ರಸ್ತಾಪನೆ ಮಾಡ್ತೀವಿ, ನಾವು ಕೊಡ್ತೀವಿ. ಯಾಕಂದ್ರೆ ಬಿಜೆಪಿ ಕೂಡ ಈ ಹೋರಾಟದಲ್ಲಿ ಭಾಗವಹಿಸಿದೆ ಹಿಂದೆ ಅಂತ. ಅವಾಗ ಏನು ರಾಮ ಜನ್ಮಭೂಮಿ ನ್ಯಾಸ್ ಮಂಚ್ ಟ್ರಸ್ಟಿನ ಜನ ಹೇಳಿದ್ದು, ಇದು ಜನತೆಯ ಹೋರಾಟ, ಸಾಮಾನ್ಯ ಜನ ಹೋರಾಡ್ಕೊಂಡ್ ಬಂದಿದ್ದಾರೆ. ವಿಶ್ವ ಹಿಂದೂ ಪರಿಷತ್ನವರೆಲ್ಲ ಆಮೇಲೆ ಜಾಯಿನ್ ಆದ್ರು, ಅದರಿಂದ ಚಳುವಳಿಗೆ ಬಲ ಬಂತು. RSSನವರು ಬರಕ್ಕಿಂತ ಮುಂಚೆ ಕೂಡ ರಾಮ ಜನ್ಮಭೂಮಿ ಹೋರಾಟ ನಡೆದಿದೆ, ಅದು ಫ್ಯಾಕ್ಟ್. ಅದು 78 ಯುದ್ಧಗಳು ರಾಮ ಜನ್ಮಭೂಮಿಗೋಸ್ಕರ ಒಂದು ಬಾಬರ್ನ ಕಾಲ ಆದ್ಮೇಲೆ ಬೇರೆ ಬೇರೆ ಅಕ್ಬರ್ ಕಾಲದಿಂದ ನಡ್ಕೊಂಡು ಬಂದಿದೆ. ಆಮೇಲೆ ವಿಶ್ವ ಹಿಂದೂ ಪರಿಷತ್ ಬಂದ ಮೇಲೆ ಅದು RSSದೇ ಒಂದು ಪರಿವಾರ ಸಂಸ್ಥೆ ಬಂದ್ಮೇಲೆ ಖಂಡಿತ ಅದಕ್ಕೊಂದು ಮೊಮೆಂಟಮ್ ಅಂತಿರಲ್ಲ, ಒಂದು ವೇಗ ಬಂತು. ಅದ್ವಾನಿಯವರು ಬಂದ್ರು, ಮತ್ತೊಬ್ರು ಬಂದ್ರು, ಎಲ್ಲ ಬಂದ್ರು. ಆದ್ರೆ ಇದು ಜನಾಂದೋಲನ ಆದ್ರಿಂದ ಜನಗಳೇ ₹1 ನಾವು ಕೇಳ್ತೀವಿ ಸಮಾಜದಲ್ಲಿ, ಪ್ರತಿಯೊಬ್ಬರು ₹1 ಕೊಡಿ ಅಂತ. ಅವರು ಟ್ರಸ್ಟಿಗೆ ಕೊಡ್ತಾರೆ. ಒಂದು ದಿವಸ 2 ದಿವಸದಲ್ಲಿ ಅಷ್ಟು ಹಣವನ್ನ ಜನಗಳೇ ಸಂಗ್ರಹ ಮಾಡಿ ರಾಮ ಮಂದಿರಕ್ಕೆ ಮಾಡಿದ್ರು. ಹಾಗಾಗಿ ಇಡೀ ದೇವಸ್ಥಾನದ ಖರ್ಚು, ಮುಂದಿನ ಮೇಂಟೆನೆನ್ಸ್ ಬೇಕಾದ ಲಕ್ಷಾಂತರ ಅಥವಾ ಕೋಟ್ಯಾಂತರ ರೂಪಾಯಿನ ಜನನೇ ಕೊಡಬೇಕಾದ್ರೆ ಯಾವುದೋ ಒಂದು ಭೂಮಿ ಖರೀದಿಯಲ್ಲಿ ಅಲ್ಲಿ ಏನೋ ಒಂದು ಇದಾಗತ್ತೆ, ಅವ್ಯವಹಾರ ಆಗತ್ತೆ ಅಂತಿದೆ ಅಲ್ವಾ, ಅದು ಒಂದು ದೂರದ ಆರೋಪ. ಇನ್ನೂ ನೀವು ಗಮನಿಸಿ, ಭಾರತದ ಸಾಂಸ್ಕೃತಿಕ ಐಡೆಂಟಿಟಿಗಳಲ್ಲಿ ರಾಮ, ಕೃಷ್ಣ, ಶಿವ ಇದೆಲ್ಲ ಒಂದು. ಅದಕ್ಕೆ ಸಂಬಂಧಪಟ್ಟಂತ ಅಷ್ಟು ದೊಡ್ಡದೊಂದು ಸಮಾರಂಭ ನಡೀಬೇಕಾದ್ರೆ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಇವ್ರುಗಳು ಯಾರ ಹೆಸರು ತಾವು ಹೇಳಿದ್ರೆ, ಅವರ ಕಾರ್ಯಕ್ರಮದಲ್ಲಿ ಕೂಡ ಅವ್ರ ಇನ್ವಿಟೇಷನ್ ಇದ್ರೂ ಭಾಗವಹಿಸಲಿಲ್ಲ. ಅವರು ಭಾರತಕ್ಕೆ ಸಂಬಂಧಪಟ್ಟಂತ, ಹಿಂದೂ ಅನ್ನೋದಕ್ಕೆ ಸಂಬಂಧಪಟ್ಟಂತ ಯಾವ ಐಡೆಂಟಿಟಿ ಜೊತೆಯಲ್ಲೂ ಪ್ರಿಯಾಂಕ್ ಅವರಾಗ್ಲಿ, ಅಂದ್ರೆ ಅಲ್ಲಿರೋ ಪ್ರಿಯಾಂಕ್ ಅವರಾಗ್ಲಿ, ಡೆಲ್ಲಿಯ ಪ್ರಿಯಾಂಕ್ ಅವರಾಗ್ಲಿ, ಅಥವಾ ಕರ್ನಾಟಕದ ಪ್ರಿಯಾಂಕ್ ಅವರಾಗ್ಲಿ ಗುರುತಿಸ್ಕೊಳ್ಳಕ್ ರೆಡಿ ಇಲ್ಲ. ಹಂಗಾಗಿ ಅವರು ಪ್ರತಿ ಸತಿ ಎಡವಿ ಬೀಳ್ತಿದ್ದಾರೆ, ಮುಗ್ಗರಿಸಿ ಬೀಳ್ತಿದ್ದಾರೆ. ಒಂದ್ಸರ್ತಿ ಅವರು ಹಿಂದೂ ಸಮಾಜದ ಜೊತೆ ತಮ್ಮನ್ನು ಗುರುತಿಸ್ಕೊಂಡ್ರೆ ಅವರು RSS ತರನೇ ಅವರು ಶಕ್ತಿಶಾಲಿಯಾಗಿ ಬೆಳಿಬಹುದು, ಬಿಜೆಪಿ ಅವ್ರ ತರನೇ ಅವರು ಶಕ್ತಿಶಾಲಿಯಾಗಿ ಬೆಳಿಬಹುದು. ಅಂದ್ರೆ ನೀವು ಬಂದ್ರಲ್ಲ, ಹಿಂದುತ್ವದ ಜೊತೆ ಬನ್ನಿ, ಹಿಂದುತ್ವದ ಜೊತೆ ನೀವು ಹೆಜ್ಜೆ ಹಾಕಿ, ನಿಮ್ಗೆ ಯಶಸ್ಸಿದೆ ಅಂತ ನಾನು ಹೇಳಕ್ಕೆ. ಹಿಂದಿನ ಸರ್ಕಾರಗಳು ಕಾರ್ಯನಿರ್ವಹಿಸಲಿಲ್ವೋ ಅಥವಾ ಇದ್ರ ಬಗ್ಗೆ ತನಿಖೆ ನಡೆಸಲಿಲ್ವೋ ಅದನ್ನ ಈಗ ನಾವು ನಿಂತು ಪ್ರಶ್ನೆ ಮಾಡಿದ್ರು ಕೂಡ ಮತ್ತೆ ವಾಪಸ್ ಹೋಗಿ ತನಿಖೆ ಎಷ್ಟರ ಮಟ್ಟಿಗೆ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಇತ್ತೀಚಿನ ಆರೋಪನೇ ನಾವು ಉದಾಹರಣೆಯಾಗಿ ತಗೊಳ್ಳೋಣ. ರಾಮ ಮಂದಿರ ಟ್ರಸ್ಟ್ ನಿರ್ಮಾಣ ಆದ ಸಂದರ್ಭದಲ್ಲಿ, ರಾಮ ಜನ್ಮಭೂಮಿಯಲ್ಲಿ ಅಯೋಧ್ಯೆ ಮಂದಿರವನ್ನ ಕಟ್ಟೋ ಸಂದರ್ಭದಲ್ಲಿ ಅಲ್ಲಿನ ಭೂಮಿ ಅಂದ್ರೆ ಆ ಮಂದಿರಕ್ಕೋಸ್ಕರ ಭೂಮಿ ಖರೀದಿ ಮಾಡುವ ಸಂದರ್ಭದಲ್ಲೂ ಕೂಡ ಅನೇಕ ಅವ್ಯವಹಾರಗಳಾಗೋಯ್ತು. ಟ್ರಸ್ಟ್ನ ಅಡಿಯಲ್ಲಿದ್ದ ಹಣವನ್ನ ಕೂಡ RSS ಹಾಗೆ ಬಿಜೆಪಿ ದುರುಪಯೋಗ ಮಾಡಿಕೊಳ್ತು ಆರೋಪ ಮಾಡ್ತಾ ಇರೋದು ಪ್ರಿಯಾಂಕಾ ಗಾಂಧಿ ಅವರು. ಪ್ರಿಯಾಂಕಾ ಗಾಂಧಿಯವರ ಹೆಸರಿನಲ್ಲಿ ಗಾಂಧಿ ಅನ್ನೋದೇ ಮೊದಲು ಗಾಂಧೀಜಿಯವರಿಗೆ ಮಾಡೋ ಅವಮಾನ. ಯಾಕೆಂದ್ರೆ ಅವರು ಗಾಂಧಿ ಪರಿವಾರದವರಲ್ಲ, ಸತ್ಯವನ್ನೇ ಗಾಂಧೀಜಿಯವರ ಬಗ್ಗೆ ನಂಗೆ ವೈಚಾರಿಕವಾಗಿ ಕೆಲವು ಭಿನ್ನಾಭಿಪ್ರಾಯ ಇದೆ ಸಂಶೋಧಕನಾಗ, ಅದು ಬೇರೆ. ಆದ್ರೆ ನಮ್ಮ ದೇಶಕ್ಕೆ ಹೋರಾಟ ಮಾಡಿದ ಮಹಾಪುರುಷರಲ್ಲಿ ಗಾಂಧೀಜಿಯವರೊಬ್ಬರು ಕೂಡ ಅನ್ನೋದ್ರಲ್ಲಿ ಏನೂ ಅನುಮಾನ ಇಲ್ಲ. ಆದ್ರೆ ಯಾವ ಗಾಂಧೀಜಿಯ ಫ್ಯಾಮಿಲಿಯ ಮೂಲದಲ್ಲಿ ಇವ್ರು ಬಂದಿದ್ದಾರೆ, ಯಾಕೆ ಇವ್ರು ತಮ್ಮ ಹೆಸರನ್ನು ಮೊದಲು ಸುಳ್ಳು ಬರ್ಸ್ಕೊಳ್ತಾರೆ? ಇವರು ಚುನಾವಣಾ ಆಯೋಗಕ್ಕಾಗ್ಲಿ ಅಥವಾ ಆಧಾರ್ನ ಮಾಡುವ ಆಧಾರ್ ಸಂಸ್ಥೆಗಾಗ್ಲಿ ತಪ್ಪು ಮಾಹಿತಿಯನ್ನು ಕೊಡ್ತಾ ಇರೋದೇ ನಾಗರಿಕರಾಗಿ ಇವ್ರು ಮಾಡ್ತಿರೋ ಮೊದಲನೇ ಕಾನೂನು ಉಲ್ಲಂಘನೆ. ಆ ದೃಷ್ಟಿಯಿಂದ ನೀವು ಯಾರ ಹೆಸರು ಹೇಳಿದ್ರೆ ಅವ್ರ ಮೇಲೆ ಸೂಕ್ತವಾದ ಕ್ರಮವನ್ನ ಸಂಬಂಧಪಟ್ಟ ಇಲಾಖೆಯವರು ಕೂಡಲೇ ತಗೋಬೇಕಾಗುತ್ತೆ. ಈಗ ರಾಮ ಜನ್ಮಭೂಮಿ ಇದು ಅಂದ್ರೆ ಕೇಂದ್ರ ಸರ್ಕಾರ, ಮೋದಿಯವರ ನೇತೃತ್ವ ಸರ್ಕಾರವೇ ಇತ್ತು. ಅದೆಲ್ಲ ಸೆಂಟ್ರಲ್ ಇದರಿಂದ ಸುಪ್ರೀಂ ಕೋರ್ಟ್ ಇಂದ ತೀರ್ಪು ಬಂದಾಗ, ಅಂದ್ರೆ ರಾಮ ಜನ್ಮಭೂಮಿಯಲ್ಲಿ ಕಟ್ಟಬೇಕು ದೇವಸ್ಥಾನ ಅಂದಾಗ, ಆಗ ಕೇಂದ್ರ ಸರ್ಕಾರವೇ ನಾವು ಹಣಕಾಸನ್ನು ಕೊಡಬಹುದು ಅನ್ನುವಂತ ಒಂದು ಪ್ರಸ್ತಾಪನೆ ಮಾಡ್ತೀವಿ, ನಾವು ಕೊಡ್ತೀವಿ. ಬಿಜೆಪಿ ಕೂಡ ಈ ಹೋರಾಟದಲ್ಲಿ ಭಾಗವಹಿಸಿದೆ ಹಿಂದೆ ಅಂತ. ಅವಾಗ